ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪಟೇಲ್ ಬ್ರದರ್ಸ್ ಅಂತ ಅಂದ್ಬಿಟ್ಟು ಇಂಡಿಯನ್ ಸ್ಟೋರ್. ಇಲ್ಲಿ ಇಂಡಿಯನ್ ಸ್ಟೋರಲ್ಲಿ ನಿಮಗೆ ಇಂಡಿಯಾದಲ್ಲಿ ಏನೇನು ಐಟಮ್ಸ್ ಎಲ್ಲ ಸಿಗುತ್ತೋ ಅದೆಲ್ಲ ಇಲ್ಲಿ ಸಿಗೋ ಥರ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗಿ ನೋಡ್ಕೊಂಬರೋಣ ಏನೇನೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇದು ತೋರಣ, ಹೂವಿನ ಹಾರ, ದೇವ್ರಿಗೆ ಮತ್ತು ಮನೆ ಬಾಗಿಲಿಗೆ ಹಾಕೋದಕ್ಕೆ ಅದೆಲ್ಲನೂ ಕೂಡ ಸಿಗುತ್ತೆ. ಹಾಗೆ ಮಂಟಪಗಳು ದೇವ್ರದ್ದು ಅದು ಕೂಡ ಸಿಗುತ್ತೆ. ಮತ್ತು ನಾವು ಇಂಡಿಯಾದಲ್ಲಿ ಯೂಸ್ ಮಾಡುವಂತಹ ಕ್ರಾಕ್ ಚಾಕು, ಪಾರ್ಲೇಜಿ, ಗುಡ್ಡೆ ಬಿಸ್ಕೆಟು 50-50 ಇದು ಕೂಡ ಸಿಗುತ್ತೆ ಇಲ್ಲಿ. ಬಟ್ ಅಲ್ಲಿ ಕಮ್ಮಿ ಬೆಲೆಗೆ ತೊಗೋತಾ ಇದ್ವಿ, ಇಲ್ಲೆಲ್ಲ ಜಾಸ್ತಿ ಕೊಟ್ಟು ತೊಗೋಬೇಕು. ಚಿಕ್ಕ ಪ್ಯಾಕ್ ಕೂಡ ಸಿಗುತ್ತೆ ಪಾರ್ಲೇಜಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಇದು. ಬಟ್ ಇದಕ್ಕೆ ಒಂದೊಂದಕ್ಕೆ $1 ಅಂದರೆ ಇವತ್ತಿನ ರೇಟು 90-91 ಇರಬೇಕು ಅನಿಸುತ್ತೆ. ಹಾಗೆ ನಿಮಗೆ ಇನ್ನೊಂದು ಐಟಮ್ ತೋರಿಸ್ತೀನಿ. ನಮ್ಮೂರಲ್ಲಿ ಸಿಗೋ ಕಡಲೆಪುರಿಲೂ ಕೂಡ ಇಲ್ಲಿ ವೆರೈಟಿ ಇದೆ, ಒಂದೊಂದು ಬ್ರ್ಯಾಂಡ್ ಇದೆ. ಬಟ್ ನಾನು ಯಾವಾಗಲೂ ತೊಗೊಳೋದು ನಮ್ಮ ಮೈಸೂರು ಬ್ರ್ಯಾಂಡು ಕಡಲೆಪುರಿನ ಯೂಸ್ ಮಾಡೋದು. ನೋಡಿ ಇಲ್ಲಿ ಇಷ್ಟು ವೆರೈಟೀಸ್ ಇದೆ. ಹಾಗೆ ಇದರಲ್ಲಿ ಅವಲಕ್ಕಿ, ದಪ್ಪ ಅವಲಕ್ಕಿ, ಸಣ್ಣ ಅವಲಕ್ಕಿ ಅದು ಕೂಡ ಸಿಗುತ್ತೆ. ಪೇಪರ್ ಅವಲಕ್ಕಿ ಮತ್ತು ರಾಗಿದು, ಗೋಧಿಯಿಂದ ಮಾಡ್ತಾರಲ್ಲ ಅದು, ಎಲ್ಲ ಥರ ಐಟಮ್ಸು ಸಿಗುತ್ತೆ. ನಿಮಗೆ ಇಂಡಿಯಾದಲ್ಲಿ ಏನೇನು ಮಿಸ್ ಮಾಡ್ಕೋತಿದ್ದೀರಾ ಅದೆಲ್ಲನೂ ಇಲ್ಲಿ ನಾವು ತೊಗೋಬೋದು. ಮತ್ತು ಹಸಿ ಕಡಲೆಕಾಯಿ ಕೂಡ ಸಿಗುತ್ತೆ. ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಈಗ ಮ್ಯಾಂಗೋ ಕೂಡ ಬಂದಿದೆ. ಹಸಿ ಕಡಲೆಕಾಯಿ, ಕೊಬ್ಬರಿ, ಮ್ಯಾಂಗೋ ಎಲ್ಲ ಜಾಸ್ತಿ. ಕಡಲೆಕಾಯಿನೂ ಅಷ್ಟೇ $4.99 ಇದೆ. ಅಂದರೆ ಎಷ್ಟಾಯಿತು ನೋಡಿ. ಫ್ರೆಶ್ ಪೀನಟ್ $5. $500-600 ಕೊಟ್ಟು ತಿನ್ನಬೇಕಾ ಅನಿಸುತ್ತೆ. ಬಟ್ ಏನು ಮಾಡೋದು, ಸೀಸನಲ್ಲಿ ಯಾವಾಗಲಾದ್ರೂ ಒಂದ್ಸಲ ತೊಗೊಳೋದು. ಈ ತೆಂಗಿನಕಾಯಿಗೆ ನಾರಿಲ್ಲ, ಎಲ್ಲ ತೆಗೆದುಬಿಟ್ಟಿದ್ದಾರೆ. ನಾರಿರೋ ತೆಂಗಿನಕಾಯಿ ಬೇಕು ಅಂತಂದರೆ ಜಾಸ್ತಿ ದುಡ್ಡು ಕೊಡಬೇಕು. ಹಾಗೆಯೇ ಸುಲಿದೇ ಇರೋ ತೆಂಗಿನಕಾಯಿ ಬೇಕಂದರೆ ಇನ್ನೂ ಜಾಸ್ತಿ ದುಡ್ಡು ಕೊಡಬೇಕು. ಎಲ್ಲ ಪೂಜೆ ತೆಂಗಿನಕಾಯಿ ಅಂತ ಇಟ್ಬಿಟ್ಟಿರ್ತಾರೆ, ಪೂಜೆಗೆ ಮಾತ್ರ ಯೂಸ್ ಮಾಡೋದು. ಇದನ್ನೆಲ್ಲ ಅಡುಗೆಗೆ ಯೂಸ್ ಮಾಡ್ತಾರೆ. ಅದರಲ್ಲೂ ವೈಟ್ ಕೊಕೊನೆಟ್ಟು, ಡ್ರೈ ಕೊಕೊನೆಟ್ಟು ಈ ಥರ ಎಲ್ಲ ಇದೆ.